ಬರ್ತಾ ಇದೆಯಾ? ಕನ್ನಡಿಗರೇ ನಮಸ್ಕಾರ. ನಾವಿವತ್ತು ತುಮಕೂರು ತಾಲೂಕ್ ಕಚೇರಿ ಬಳಿ ಇದ್ದೀವಿ. ತುಮಕೂರು ತಾಲೂಕ್ ಕಚೇರಿ ಬರೋದಕ್ಕೆ ಕಾರಣ ಸುಮಾರು ಜನ ಸಾರ್ವಜನಿಕರು ನಮಗೆ ಒಂದು ಫೋನ್ಗಳು ಮಾಡಿ ಮತ್ತೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ಈಗ ನೋಡಿ ನನ್ನ ಹತ್ರ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬೈರೇಶ್ ಅಂತ ನಮ್ಮ ಪಕ್ಷದ ಕಾರ್ಯಕರ್ತರು 1 ವರ್ಷ ಆಗಿದೆ ಇದನ್ನು ಅರ್ಜಿ ಕೊಟ್ಟು. ಅವರ ಜಮೀನಿನ ದಾಖಲೆಗಳನ್ನು ಕೇಳಿ ಅರ್ಜಿಯನ್ನು ಕೊಟ್ಟಿದ್ದಾರೆ. ಈ 1 ವರ್ಷದಿಂದ ಅವ್ರದ್ದು ಹಲವಾರು ಚಪ್ಪಲಿಗಳು ಹರಿದೋದ್ರು ಕೂಡ ಇಲ್ಲಿವರೆಗೆ ಅವ್ರಿಗೆ ಯಾವುದೇ ದಾಖಲೆಗಳನ್ನು ಕೊಡೋದಕ್ಕೆ ಸರ್ಕಾರದ ಕಚೇರಿಯಲ್ಲಿ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಹಾಗಾಗಿ ಇವತ್ತು ನೇರವಾಗಿ ತಹಸೀಲ್ದಾರ್ನ ಭೇಟಿ ಮಾಡಿದ್ದೀವಿ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಅವರು ಈಗ ಒಂದು ಕಮಿಟಿ ಕೂಡ ಮಾಡಿದ್ದಾರೆ. ಈಗ ಅವರು ನೇರವಾಗಿ ಬಂದಾಗ ಅವರಿಗೆ ಪತ್ರ ಕೂಡ ಕೊಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾ ಇದೆ, ಆ ಸಾರ್ವಜನಿಕ ತೊಂದರೆಯನ್ನ ಬಗೆಹರಿಸಬೇಕು. ಸರ್ಕಾರಿ ನೌಕರರು ನಿಗದಿತ ಸಮಯದಲ್ಲಿ ಕಾಲಮಿತಿ ಒಳಗಡೆ ಅತಿ ವೇಗವಾಗಿ ಸರ್ಕಾರದ ಕೆಲಸಗಳನ್ನ ಮಾಡಿಕೊಡ್ಬೇಕು. ಸಾರ್ವಜನಿಕರು ಮತ್ತು ಈ ವ್ಯವಸ್ಥೆ ಇರೋದು ಜನಕ್ಕೆ ನಾವು ತೆರಿಗೆ ಕಟ್ತಾ ಇರೋದೇನಕ್ಕೆ? ನಮ್ಮ ಕೆಲಸಗಳನ್ನ ಅತಿ ವೇಗದಲ್ಲಿ ಮಾಡಿಸ್ಕೊಂಡು ನಾವು ಖುಷಿ ನೆಮ್ಮದಿಯಿಂದ ಬದುಕೋದಿಕ್ಕೆ. ಆದರೆ ಆ ಥರದ ವಾತಾವರಣವನ್ನು ಕೆಡಿಸಿ ಇಲ್ಲಿ ಸರ್ಕಾರದಿಂದ ಲಂಚ ಹೊಡಿತಿರುವಂಥ ನೌಕರರು ಇವತ್ತು ಜನರನ್ನ ಅಲ್ದಾಟ ಮಾಡಿಸ್ತಾನೆ ಇರ್ತಾರೆ. ಹಾಗಾಗಿ ನಮ್ಮ ಸ್ನೇಹಿತರಿಗೆ ಏನು ತೊಂದರೆ ಆಗಿದೆ ಕೇಳೋಣ. ಮುಂದೆ ಬನ್ನಿ. ಏನ್ ನಿಮ್ಮ ಹೆಸರು? ಸರ್ ಗೋವಿಂದರಾಜು ಅಂತ. ಗೋವಿಂದರಾಜು ಅವರು, ನಿಮ್ಮ ತೊಂದರೆ ಏನಿದೆ ಹೇಳಿ. ಸರ್ ನಮಸ್ಕಾರ. ತುಮಕೂರು ಜಿಲ್ಲೆಯವರೇ, KRS ಪಾರ್ಟಿದ ಕಾರ್ಯಕರ್ತರು ನಾವು ಹೆಬ್ಬೂರು ಸರ್ವೆ ನಂಬರ್ ಹೆಬ್ಬೂರು ಗ್ರಾಮತ್ತೊಂದು ಅರ್ಜಿ ಕೊಡ್ತೇವೆ. ಡಾಕ್ಯುಮೆಂಟ್ ನಮ್ಮ OM ಕಾಪಿ ಮತ್ತೆ ಒಳ್ಮೆ ಚೀಟಿ ಇಶ್ಯೂ ರಿಜಿಸ್ಟರ್ ಕೊಡಿ ಅಂತ. ಜನವರಿ 11ನೇ ತಾರೀಕಲ್ಲಿ ಕೊಟ್ಟರೆ 1 ವರ್ಷ ಹೆಚ್ಚು ಕಮ್ಮಿ ನವೆಂಬರ್ ಆಗಿದೆ. ಇದು 11 ತಿಂಗಳು ಕಳೆದಿದೆ. ಇದುವರೆಗೂ ಸಬೂಬು ಹೇಳ್ತಾರೆ ಹೊರತು, ಅರ್ಜಿಗೆ ಸಂಬಂಧಪಟ್ಟಂಗೆ ಸಬೂಬು ಹೇಳ್ತಾರೆ ಹೊರತು ರೆಕಾರ್ಡ್ ಈಚೆ ಬಂದಿಲ್ಲ. ರೆಕಾರ್ಡ್ ಯಾಕೆ ಈಚೆ ಬಂದಿಲ್ಲ ಅಂದರೆ ಬೇಜವಾಬ್ದಾರಿ. ರೆಕಾರ್ಡ್ ರೂಮಲ್ಲಿ ಒಂಥರ ಹೇಳಿದ್ರೆ ತಹಶೀಲ್ದಾರ್ ಒಂಥರ ಮಾಡ್ತಾರೆ. ತಹಶೀಲ್ದಾರ್ಗೆ ಹೇಳೋ ಆದೇಶಗಳಿಗೆ ರೆಕಾರ್ಡ್ ರೂಮ್ ನೌಕರರು ಸ್ಪಂದಿಸಲ್ಲ ಯಾವುದೇ ಕಾರಣಕ್ಕೂ. ಇವರು ಆದೇಶ ಮಾಡ್ಬೋದು, ಅವ್ರ ಕಿವಿನಲ್ಲೇ ತಗೊಳ್ಳಲ್ಲ ಆದೇಶಗಳನ್ನು. ಸಾರ್ವಜನಿಕರು ಬರೋದು ಹೋಗೋದು ಅಲಿಯೋದು, ಅವ್ರು ಬಂದ್ರೆ ಬರ್ತಾರೆ, ಹೋಯ್ತಾರೆ ಅನ್ನೋ ಬೇಜವಾಬ್ದಾರಿ ಇಲ್ಲಿ ಸಾಮೂಹಿಕ ನಡ್ಕೊಂಡು ಹೋಗ್ತಾ ಇದೆ. ದಯಮಾಡಿ ಈ ಸಾರ್ವಜನಿಕರನ್ನ ಯಾವ ರೀತಿ ಇಲ್ಲಿ ಹೇಳಕ್ಕಾಗಲ್ಲ. ಅಷ್ಟು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ. ಇಲ್ಲಿ ಬಹಳಷ್ಟು ಸಂಕಷ್ಟ ಇದೆ. ಒಂದು ರೆಕಾರ್ಡಿಗೆ 1 ವರ್ಷ ಅಲಿಬೇಕು ಅಂದ್ರೆ ಸಾಮಾನ್ಯ ರೈತನ ಪರಿಸ್ಥಿತಿ ಏನು ಇವತ್ತು? ಅವನ ದಿನನಿತ್ಯದ ಬದುಕೇನು, ಅವನ ಜೀವನ ಏನು, ಒಂದೊತ್ತಿನ ಊಟದ ಬೆಲೆಗೂ ಗೊತ್ತಿಲ್ಲದ ಅವಿವೇಕಿಗಳು ಇವರು ಅಧಿಕಾರಿಗಳು ಅನ್ನೋ ದರ್ಪ ಅವರಿಗೆ. ದಿನ ಲಂಚದ ದುಡ್ಡು 500,000 ಬರ್ತಾ ಇರ್ತದೆ. ತೊಂದರೆ ಇಲ್ಲ, ತಿಂತಾರೆ, ಮಜಾ ಮಾಡ್ತಾರೆ. ರೈತ ಒಂದಿನ ಬಸ್ ಚಾರ್ಜ್ ಹೊಂಚಿ ಅವನು ಬಂದು ಅವನ ಬದುಕನ್ನು ಮುಗಿಸಿ ಮನೆಗೆ ಹೋಗ್ಬೇಕು ಅನ್ನೋದು ಅದರ ಅರ್ಥ ಗೊತ್ತೇ ಇಲ್ಲ ಅವ್ರಿಗೆ. ಬಂದ್ರೆ ಕೊಟ್ರೆ ಕೆಲಸ, ಒಂದು ಕೊಡಲಿಲ್ಲ ಅಂದ್ರೆ ಕೆಲಸ ಇಲ್ಲ. 1 ವರ್ಷ ಎಕ್ಸಾಂಪಲ್ ನೋಡಿ, ನನ್ನ ಬದುಕು ಈ ರೀತಿ ಇದೆ. 1 ವರ್ಷ ಒಂದು ರೆಕಾರ್ಡ್ ತಗೊಳಕ್ಕೆ 1 ವರ್ಷ ಆದರೆ ಬೇರೆಯವರೆಲ್ಲ ಯಾವ ಥರ ಈ ತಾಲೂಕು ಡಿಸ್ಟಿಕ್ನಲ್ಲಿ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದನ್ನ ದಯಮಾಡಿ ಜನ ಅರ್ಥ ಮಾಡ್ಕೋಬೇಕು. ಇವ್ರ ವಿರುದ್ಧ ಪ್ರತಿಭಟನೆ ಮಾಡಿ ಇವರನ್ನು ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತಾ, ಇವರಿಗೆ ನೆಕ್ಸ್ಟ್ ದಿನಗಳಲ್ಲಿ ನಾವು ಧರಣಿ ಕೂತ್ಕೋಬೇಕು, ಇಲ್ಲ ಇವ್ರನ್ನ ಚುರುಕುತನದಲ್ಲಿ ತಗೊಂಡೋಗ್ಬೇಕು ಅನ್ನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ಈ ಸಮಯದಲ್ಲಿ ವಿನಂತಿಸ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ರಘುನಂದನ, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ. ಈಗ ಇದೇ ರೀತಿ ಈಗ ಇವರು ಹೇಳಿದ್ರು, ಇಲ್ಲಿ ತುಮಕೂರಿನ ಜನರ ಅಂದ್ರೆ ಇದೊಂದು ತುಮಕೂರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇಡೀ ರಾಜ್ಯಾದ್ಯಂತ ಈ ತರ ಸಮಸ್ಯೆಗಳು ತಾಂಡವಾಡ್ತಿದೆ. ಅಧಿಕಾರಿಗಳು ಒಂಥರ ಜಿಡ್ಡಿಡಿದ ಇದರಂತಾಗಿದ್ದಾರೆ. ಜನಗಳ ಮೇಲೆ ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ಅಸಡ್ಡೆ ತೋರಿ ಜನಗಳ ಬದುಕನ್ನ ಹೆಂಗೆ ಇವರು ಒಂಥರ ಹೀನಾಯಗೊಳಿಸಿದ್ದಾರೆ ಅನ್ನೋದನ್ನ ಈಗ ಅವ್ರ ಮಾತಲ್ಲೇ ನೀವು ಅವ್ರ ನೋವಲ್ಲಿ ಅದು ಅವ್ರ ನೋವಿನ ಮಾತು. ನಾವು ಸುಮ್ಮನೆ ಇದಕ್ಕೊಂದು ಎಕ್ಸಾಂಪಲ್ ಏನಂದ್ರೆ, ನಾವಿಲ್ಲಿ ಇದನ್ನ ಬಂದು ಈ KRS ಪಕ್ಷ ಬಂದು ಇದನ್ನೇನೋ ಮಾತನಾಡುವಾಗ ನಮ್ಮ ಜೊತೆ ಈ ತರದ ಹಿರಿಯರು ಇದನ್ನು ನೋಡಿ ತುಂಬಾ ಜನ ನಮ್ದು ಈ ತರ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಒಂದಿಷ್ಟು ಜನ ಇಲ್ಲಿ ಬಂದಿದ್ದಾರೆ. ಬನ್ನಿ ಸರ್, ನಮಸ್ಕಾರ. ಏನ್ ತಮ್ಮ ಹೆಸರು? ಬನ್ನಿ, ಇಲ್ಲಿ ಒಂದು ಸಮಸ್ಯೆ ಇದೆ, ಇವ್ರ ಹೆಸರು ಕೇಳೋಣ. ರೇವಣ್ ಸಿದ್ದೆ, ಕಲ್ಲಹಳ್ಳಿ, ಕೆಸಮೂಡ ಪೋಸ್ಟ್, ಊರ್ಗೆರೆ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಈ ವಿಳಾಸದಿಂದ ನಾನು ತಾಲೂಕು ಆಫೀಸ್ ಕಚೇರಿ ಮುಂದೆ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ತುಮಕೂರು ಜಿಲ್ಲಾಡಳಿತಗಳಿಗೆ ಕಾನೂನು ಬಾಹಿರವಾಗಿ ಕಡತಗಳನ್ನು ತಯಾರಿಸಿ ಮಾಡಿದ್ದಾರೆ, ಭ್ರಷ್ಟಾಚಾರ ದಾಖಲೆ ಮಾಡಿದ್ದಾರೆ, ಭೂಗತ ದಾಖಲೆ ಮಾಡಿದ್ದಾರೆ. ಇನ್ನುವರೆಗೂ ಯಾರು ಕೂಡ ಎಚ್ಚೆತ್ಕೊಂಡು KS, IAS, IPS ಮಾಡ್ಕೊಂಡು ಬಂದಿರು ಇವತ್ತು ಕೂಡ ಜನರಿಗೆ ಯಾರು ಒಳ್ಳೇದು ಮಾಡಿಲ್ಲ. ಯಾಕೆ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇಂತರಿಗೆ ಸಂಬಳ ಕೊಡ್ತದೆ, ಸರಿನಾ ಅಂತ ಪ್ರಶ್ನೆ ಕಟ್ಟಿ. ಒಂದು ಉದಾಹರಣೆ ನೋಡಿ, ನಮ್ಮ RITV 192/2024 ದಿನಾಂಕ 3/10/2024 ಮೇಲುದಾರು ರೇವಣ್ ಸಿದ್ದೆ ಕರೆಸಿದೆಯಾ ವಾಸ ಕಲ್ಲಹಳ್ಳಿ ಗ್ರಾಮ ಕೆಸಮಳಂಚೆ ಊರ್ಗೆರೆ ತುಮಕೂರು ತಾಲೂಕು. ಪ್ರತಿ ಎದುರುದಾರರು 1ರಿಂದ 60ವರೆಗೂ ಹಾಕಿದ್ದಾರೆ. ನೋಡಿ, 1ರಿಂದ 60ವರೆಗೆ ಹಾಕಿದ್ದು
ಯಾರು ನೋಟಿಸ್ ಕೇಳಿದರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧ ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಅಡ್ವಾನ್ಸ್ ಮಾಡಿಸಿಕೊಂಡು ಪ್ರಕರಣವನ್ನು 16/10/2020 ಮಧ್ಯಾಹ್ನ 3 ಗಂಟೆಗೆ ಇಟ್ಟುಕೊಂಡಿದ್ದು ಅದು ಉಭಯದ ಹಾಜರುಪಡಿಸಿದೆ. ಯಾರು ಪತ್ತೆ ಅಲ್ಲ. ಯಾಕೆ? ಜಮೀನ್ದಾರರೇ ಖಾತೆ ಪಡಿ ಬಂದಿಲ್ಲ. ಜಮೀನ್ದಾರರೇ ಖಾತೆ ಪಡಿ ಬಂದಿಲ್ಲ ಅಂದ್ರೆ ಜಮೀನ್ದಾರರೇ ಖಾತೆ ಪಡಿ ಬಂದಿಲ್ಲ ಆಮೇಲೆ ಇವ್ರಿಗೆ ಒಂದೇ ಪಾರ್ಟಿ ರಾಶಿದಾರ ಮಾಡಿದ್ರೆ 2ರಿಂದ 60 ಭ್ರಷ್ಟಾಚಾರ ಭೂಗತ ಮಾಡ್ಕೊಂಡ ಈ ಅಧಿಕಾರಿ ಮೆನ್ಷನ್ ಮಾಡ್ತಾರೆ. ಇದು ಯಾರು? ಎಸಿ ಮೇಡಮ್ ಹೇಳಿ, ಎಸಿ ಆಫೀಸರಿ ಎಸಿ ಅಧಿಕಾರಿ ಮಾಡ್ತಕ್ಕಂಥ ಅಧಿಕಾರಿ ಕೆಲಸ ಮಾಡಿದ್ರೆ ಇವರು ಅದೇ ನೋಟಿಸ್ ಇಸ್ಕೊಟ್ಟಾರೆ. ಜಮೀನ್ದಾರೇ ಜಮೀನ್ ಮೇಲೆ ನೋಟಿಸ್ ಕೊಡ್ಬೋದಾ? ಇದನ್ನ ಲೆಕ್ಕ ಒಂದು MR ದಾಖಲೆಗೆ ಇಷ್ಟು ಜನ MR ಮಾಡ್ಬೋದಾ? ಯಾವಾಗ ಪಾಣಿಕಾಲ 3 ಅಂತ ಇಷ್ಟು ಪಾಣಿಕಾಲ 9 3 ಜನ ಬಂದಿಲ್ಲ, MR ಆಗಿಲ್ಲ ಅಂದಮೇಲೆ ಹಣ ಟೆಕ್ನಿಕಲ್ ಯಾವ ವಾದ ಮಾಡೋದು? KS IPS AS ಮಾಡೋಂಥ ಇದನ್ನ ಇದು ಕಾನೂನು ಬರಲ್ಲ. ಇಂಥವ್ರಿಗೆ ಸಂಬಳ ಕೊಡ್ತಾರೆ ಕರ್ನಾಟಕ ಸರ್ಕಾರ. ಇವತ್ತು ಕಂದಾಯ ಸಚಿವರನ್ನ ನಿರ್ಲಕ್ಷ್ಯ ಭಾವನೆ ಮಾಡಿ ಅಗೌರವ ತೋರಿಸ್ತಾರೆ ಎಸ್ ಸಾಹೇಬರು. ಇವತ್ತು DC ಮೇಡಮ್ ಕಾನೂನು ಪ್ರಕಾರ ಕಾನೂನು ಉಳಿಸ್ಬೇಕಂತ ಅಂದ್ಬಿಟ್ಟು DC ಮೇಡಮ್ ಅವರು, SP ಸಾಹೇಬರು, ಪಾಪ ಇವರು ತಹಸೀಲ್ದಾರ್ ಮೇಡಮ್ ಅವರು, ಪಾಪ ಈ ಕಮಿಷನರ್ ಅವರು ಕೂಡ ಎಲ್ಲ ಸರ್ಕಾರ ZPCO ಕರುಣೆ ತೋರಿಸ್ತದೆ. ಆದ್ರೆ ಬಟ್ ಇಲ್ಲಿವರೆಗೂ ನಾನು ಮಾತ್ರ ಕಂಡಂಗೆ AC ಸಾಹೇಬರಷ್ಟು ಹೇಳಿ ಇವರಿಗೆ ಕಾನೂನು ಗೊತ್ತಿಲ್ಲ, ಇಳಿದ್ಬಿಡ್ಬೇಕು, ಈ ಕೆಲಸ ಮಾಡಬಾರ್ದು, ಇಲ್ಲ ಡೇಟ್ ಕೊಟ್ಕೊಂಡು ಹೋಗ್ಬಾರ್ದು. ಇವತ್ತು ನಮ್ಮ ಅಣ್ಣ ಕೊಲೆ ಆಗ್ಬಿಟ್ಟಾರೆ ಆಲ್ರೆಡಿ. ಈ ಭೂಗಂಡ ದಾಖಲೆ ಮಾಡಿ ನಮ್ಮ ಅಣ್ಣ ಕೊಲೆ ಮಾಡಿ ನಮ್ಮ ಸಂಸಾರ ಕೊಲೆ ಮಾಡಿಕೊಟ್ಟಾರೆ ಸರ್. 2000 ಡಿಸೆಂಬರ್ 5 ಬಾಕಿ ಹಣ ಇತರ ಬತ್ತೆ ಕೊಡ್ದಂಗೆ ನಾನೊಬ್ಬ ಸರ್ವೆ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ಎಣ್ಣೆ ತೆಗೆದು ಎಸ್ಬಿಟ್ಟು ಕೊಲೆ ಬೆದಕೊಂಡು ಈಜಿಬಿಟ್ರು. ಈ ಜಮೀನು ಮಾಡ್ಸೋದು ಜಮೀನಿಗೆ ಮಾಡಿಲ್ಲ. ಇವತ್ತು ಒಂದು ಉಪ್ಪುಗಳು ಒಂದು ಮೆಣಸಿಕಾಯಿ ಕಿಚ್ಚಕ್ಕೂ ಶಕ್ತಿ ಇಲ್ಲ. ಆ ಮಟ್ಟ ತಂದೆ ಇಟ್ಟರು ಸರ್ಕಾರನೂ ಕರೆದೆ ಜಮೀನನ್ನು ಮಾಡೋದು ಜಮೀನು ಮಾಡಿಲ್ಲ. ಅದು ಯಾರು ಮಾಡ್ತಾರೆ ಜಮೀನ? ಕಳ್ಳರು ಭೂಗಡ್ಗೆ ಹೋಗ್ತಾರ, ಕೊಲೆ ಮಾಡಿದವ್ರು ಮಾಡ್ತಾರ, ಭೂಗಡ್ಡು ಮಾಡ್ತಾರ. ಯಾಕೆ ಕ್ರಿಮಿನಲ್ ಮಾಡ್ದಿನ? ಯಾಕೆ FIR ಆಗ್ಬಾರ್ದು? ಯಾಕೆ ನಡೆಸಬಾರ್ದು? ಅದೇ ಸಚಿವರು ಇವತ್ತು 9 ಜನ 10 ಜನ ಮಿನಿಸ್ಟರ್ ಬಂಧಿಸಿದ್ದೀನಿ, ED ಅಂತ ಹೇಳಿದ್ದೀನಿ. ಅದಕ್ಕೆ ನಡೀತಾರೆ ಕೂತ್ಕೊಂಡು ಮಾಡ್ತಾ ಇಲ್ಲ, ಪ್ರತಿಯುತ್ತ ಕೊಡ್ತಾ ಇಲ್ಲ. ಒಬ್ಬ VA ಮಾಡಿರೋ ಕೆಲಸಗಳು ಏನ್ ಕೆಲಸ ವರದಿ ಸರಿಯಾಗಿ ಕೊಡ್ತಾ ಇಲ್ಲ. ಜಮೀನ್ದಾರ ಯಾರು ಕೊಡಿದ್ರೆ ಬಂದಾರ? ಯಾರು ಸೈನ್ ಕೊಟ್ಟಾರ? 3 ಜಮೀನ್ದಾರು ಬಂದಿಲ್ಲ ಆಮೇಲೆ ಹೆಂಗ್ ಮಾಡ್ತಿದ್ದೀನ ನೋಡಿ. AC ಆದೇಶ ಒಳಗೆ ಇದೆ ಮೂಲ ಜಮೀನು ಯಾವ್ದು ಪರಿಸ್ಥಿತಿ ಮಾಡಾರೆ ನೋಡಿ. ಒಂದು ಪಾಯಿಂಟ್ ಓದ್ತೀನಿ, ಟಾಪಿಕ್ ಓದ್ತೀನಿ ಅಷ್ಟು ನೋಡಿ. ನನ್ನ 30ನೇ ಕೊಟ್ಟಿದ್ದೀನಿ. ಕಾನೂನಂತೆ ಕಾನೂನು ಸುವ್ಯವಸ್ಥೆ ಉಳಿಸುವ ಬಗ್ಗೆ ಬರೆದುಕೊಟ್ಟಿದ್ರು ಮನವಿ. ವಿಷಯ ಈ ಆಫೀಸ್ ಸ್ಕ್ಯಾನ್ ಮಾಡಿಸಿ IPS ಕಾರ್ಯಗತಗೊಳಿಸಿ. ಸಂಖ್ಯೆ GC 5 ಇದು ಜಿಲ್ಲಾ ಪೊಲೀಸ್ DIG ಅವರು ಪತ್ರ ಬರ್ತಾರೆ. ಆಲ್ರೆಡಿ ಬರ್ದಿದ್ದು 2000 ನೋಡಿ 5 ತುಮಕೂರು ಜಿಲ್ಲೆ 2022 ನೋಡಿ 1261/13/649 RTI RPD ದಿನಾಂಕ 2/11/2020 ಪತ್ರದ ಪ್ರತಿಯನ್ನು ಕಳಿಸಿರುವ ಕ್ರಮ ಸಂಖ್ಯೆ 1ರಲ್ಲಿ ಕಂಡಂತೆ ವಿಷಯದಿಂದ ಇಲ್ಲಿವರೆಗೂ ತಮ್ಮ ಸನ್ನಿಧಿಗೆ ಕೊಟ್ಟ RTI ದೂರುಗಳು, ಮನವಿಗಳಿಗೆ, ಕಡತಗಳಿಗೆ, ಇತರೆ ಕೆಲಸಗಳಿಗೆ, ಕಾರ್ಯಗಳಿಗೆ ಸಂಬಂಧಿಸಿ ತಾವು ನೋಟಿಸ್ ಕೊಟ್ಟಂತಹ ಪತ್ರಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಭ್ರಷ್ಟಾಚಾರ ಭೂಗತ ದಾಖಲೆಗಳನ್ನು ಮಾಡಿ ಕಾನೂನುಬಾಹಿರ ಚಟುವಟಿಕೆ ನಡೆಸಿ ನಡೆಸುತ್ತಿರುತ್ತಾರೆ. ಸಿವಿಲ್ ಮತ್ತು ಕ್ರಿಮಿನಲ್ ಸ್ವರೂಪದ ಪ್ರಕರಣಗಳಾಗಿರ್ತವೆ. ಸಿವಿಲ್ಗೆ ಸಂಬಂಧಿಸಿದಂತೆ ತಮ್ಮ ಪತ್ರಕ್ಕೆ ಅಗೌರವ ತೋರಿಸಿರ್ತಾರೆ. DC ಕೊಟ್ಟಾಗಲ್ಲ, DC ಮೇಡಮ್ ಕಳಿಸಿದಾಗ ಅಗೌರವ ತೋರಿಸ್ತಾರೆ. ಎಸ್ ಅವರಿಗೆ DCಗಿಂತ ದೊಡ್ಡರ ಅವರು? ಅಲ್ಲ ಸರ್, ಸರ್ಕಾರಕ್ಕಿಂತ ದೊಡ್ಡರ? ಕೃಷ್ಣ ಬರಿ ಹುಡುಗರು ಅಂತ ದೊಡ್ಡರ? ಕಂದಾಯ ಸಚಿವರು ಡೈರೆಕ್ಟ್ ಕೊಟ್ಟರು. ಅವ್ರು ಹಾಳೆ ಕಟಾವಣಿ ಟೆಂಡಿಸ್ಗಳು ಕೇಳಿದ್ದಾರೆ. ಹಾಗೆ ಕಠಿಣ ಕ್ರಮ ತಗೊಂಡಿದ ಮೇಲೆ ಮಾಡ್ಬೇಕಾದ್ರೆ ಎಚ್ಚರಿಕೆ ಕೇಳಿದ್ರೆ ನಾನು ಕೊಲೆ ಮಾಡಿಸಿಕೊಳ್ತಾರೆ, ಅಗೌರವ ತೋರಿಸಿರ್ತಾರೆ. ಇದು ಕ್ರಿಮಿನಲ್ಗೆ ಸಂಬಂಧಿಸಿದೆ. ತಾವು ಸಂಬಂಧಪಟ್ಟ ಅಧಿಕಾರಿಗಳಿಂದ ಹೇಳಿಕೆ ಮಾಹಿತಿ ಪಡೆದು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಇವರು ಕೊಡುವ ವರದಿ ಹೇಳಿಕೆ ನೋಟಿಸ್ ಅಧ್ಯಕ್ಷರನ್ನು ಸಮೇತವಾಗಿ ಸಂಬಂಧಪಟ್ಟ ಇಲಾಖೆಯವರನ್ನು ನೇರವಾಣಿಗೆ ಮಾಡಿ ನಾನು ಕ್ರಿಮಿನಲ್ ತನಿಖೆ ಆದೇಶಕ್ಕೆ ಮೇಲ್ಮನವಿ ಸಲ್ಲಿಸಲು ಕಾನೂನು ಸುವ್ಯವಸ್ಥೆ ಉಳಿಸುವ ಬಗ್ಗೆ ರಾಜ್ಯಪಾಲರಿಗೆ, ಭಾರತ ಸರ್ಕಾರಕ್ಕೆ, EDಗೆ, CBIಗೆ ಮನವಿಗಳು ದೂರುಗಳನ್ನು ಸಲ್ಲಿಸಲು ತಮ್ಮಿಂದ ಹೇಳಿಕೆ ವರದಿಗಳನ್ನು ದೃಢೀಕರಿಸಿಕೊಡಬೇಕೆಂದು ತಮಗೆ ಬರೆದುಕೊಟ್ಟ ದೂರು ಮನವಿ ನ್ಯಾಯಮೂರ್ತಿ ರಕ್ಷಣೆಗೆ. ಇಷ್ಟು ಟಾಪಿಕಲ್ಲಿ ಇದ್ರೆ ಇದೇ ವಿಷಯ ವಿಸ್ತರಣೆ ಮಾಡಿಬಿಟ್ಟು ಹೇಳಿದೆ. ಆದ್ರೆ ಜಾಸ್ತಿ ವಿಸ್ತರಣೆ ಹೇಳಿದ್ ಬೇಡ, ಮುಂದೆ ರಜೆ ಕೊಡ್ತೀನಿ, ಆ ಸ್ಕ್ಯಾನ್ ಮಾಡಿ ಹೇಳ್ಕೊಡ್ತಾರೆ. ಇವತ್ತು ನಾಳಿಕೆ ಅಂತ ಬರೋ ಮಂಗಳವಾರ ಇದು ಕೇಸ್ ಇದೆ. ಇದು ಡೇಟ್ ರೆಡಿ ಸರ್. ಯಾರಾದ್ರೂ ಕೇಳ್ಬೋದು ಎಷ್ಟು ಸಾವಿರ ಹೇಳೋದಾ ಬಿಡಲ್ಲಿ? ಸತ್ತಿರೋನು ಕರ್ಸ್ಬೇಕು ಅಂದ್ರೆ ಜೀವಂತರಿಗೆ ರೇಟ್ ಸಿಲ್ ಮೇಲೆ 70 ಕರ್ಸಕತ್ತ ಸರ್. ಜಮೀನ್ದಾರೇ ಜಮೀನು ಬಂದಿಲ್ಲ. ಈಗ ನೀವು ಅಲ್ಲಿ ಇದ್ರಲ್ಲಿ ಇದ್ದೀರಾ ಡ್ಯೂಟಿಲಿ? ಸರಿ ತೆಗೆದ್ಬಿಟ್ಟು 2000 ಡಿಸೆಂಬರ್ 5 ಬಾಕಿ ಹಣ ಇತರೆ ಬತ್ತೆ ಕೊಡ್ದಂಗೆ ನನ್ನ ನಿರ್ಲಕ್ಷ್ಯ ತೋರಿಸಿ ಇಲ್ಲಿ ಕೊಲೆ ನೋಡಿಸಿ ಈ ಭೂಗತ ಮಾಡಿ ಕರ್ತವ್ಯ ಬಿಡಿ ಸರ್. ಇಚರಿಗೆ ನಾನು ಕೊಲೆ ಆಗಬೇಕಾ ಅಥವಾ ಈ ಸಂಸಾರ ಮಾಡ್ಕೊಂಡು ಊರಲ್ಲಿ ಬೇಕಾ? ಒಂದು ಉಪ್ಪು ಮೆಣಸಿಗೆ ಕಿಚ್ಚಕ್ಕೆ ಸಿಕ್ತಿಲ್ಲ. ಈ ಕೆಲಸ ಅನಿಸ್ತಾರೆ. ಯಾವ ಅರ್ಥದಲ್ಲಿ ಮಾಡ್ತಾರೆ ನನ್ನ? ಇದು ಕಾನೂನು ಮಾಡಿದ ಆಂಟಿ ಕಡೆ ಮಾಡಿತಾನಂತ. ಅದೇ ಸರ್, ನಾನು ಇವತ್ತು ಜಾಸ್ತಿ ದೇವರಾಗಿ ನಿಮ್ಗೆ ಕೇಳ್ತೀನಿ ಮಾಧ್ಯಮದವರಿಗೆ. ಇವತ್ತು ದಿಸಲಿ ಭ್ರಷ್ಟಾಚಾರಗಳು ಮಾಡಿ ಭೂಗತ ದಾಖಲೆ ಮಾಡಿಕೊಟ್ಟು ಇವತ್ತು ನಾನು ಕೊಲೆ ಮಾಡಿಸಿಕೊಳ್ತಾರೆ, ಕರ್ತವ್ಯ ಬಿಡಿಸ್ತಾರೆ ಅಂದರೆ ಯಾರ ಅಧಿಕಾರಿ ಮಾಡಿ ಅದಕ್ಕೆ? ಇವತ್ತು ರಾಜ್ಯ ಸರ್ಕಾರ ಇವತ್ತು ಕಳಿಸಿಗೆ ಅದ್ರ ಮೇಲೆ ಕಳಿಸಿ ಸಂಬಂಧಪಟ್ಟ 9 ಮಿನಿಸ್ಟ್ರಿ ಸರ್
ಎಲ್ಲ ಮಿನಿಸ್ಟರ್ಗಳು ಬಂದಿದ್ದೀನಿ, ಇಡಿ ಸಿ ಒಪ್ಪಿಸ್ಕೊಂಡು ಕಳಿಸಿ, ಕೇಳಿಸ್ಲಿ, ಅದು ಕಳಿಸ್ಲಿ, ಆಗಲ್ಲ ಮಾಡ್ಕೊಡಿ. ಮಂಗಳವಾರ ಬರಮಂಗಳವಾರ ಐತೆ, ಅದನ್ನ ಮುಂದುವರಿಸ್ತಾರ, ಕೊಲೆ ಮಾಡ್ತಾರೆ, ಯಾರ ಆದೇಶ ಮಾಡಿ ದಾಖಲಾತಿ ಮಾಡ್ತಾರ. ಇದು ತಮ್ಮ ಗೌರವದಿಂದ ನೀವು ವರದಿ ತಗೊಂಡು ನಮಗೆ ರಿಪೋರ್ಟ್ ಕೊಡಿ, ನಮ್ಗೆ ಹೇಳಿಸಿ ಮಾಡಿ, ನ್ಯಾಯ ಮತ್ತು ಸಂತೋಷ ಕೊಡ್ತೀವಿ. ದೇವರಾಗಿ ನನ್ನ ಕೈ ಮುಗಿದಾಡ್ತೀನಿ. ಸರ್ ನಮಸ್ಕಾರ. ಈಗ ನೋಡಿದ್ರಿ ಪಾಪ ಅವರು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೊಬ್ರು ಸರ್ಕಾರಿ ನೌಕರರು, ಸ್ವತಃ ಸರ್ವೆ ಡಿಪಾರ್ಟ್ಮೆಂಟಿನ ಒಂದಿಷ್ಟು ಆಗುವಗಳು ಅವ್ಯವಹಾರಗಳು ಹಗರಣಗಳನ್ನ ತಿಳ್ಕೊಂಡಿರುವಂತವ್ರು, ಮತ್ತೆ ಅವ್ರಿಗೇನೆ ಈ ರೀತಿ ಯಾವುದೋ ಒಂದು ಅನ್ಯಾಯ ಮೋಸ ಆಗ್ತಾ ಇದೆ ಅಂತಂದ್ರೆ ಇನ್ನ ಸಾಮಾನ್ಯ ಜನಗಳ ಇದು ಏನು ಇಲ್ಲಿ ಅನ್ನೋದು ನೀವು ಸಾರ್ವಜನಿಕರು ತಿಳ್ಕೋಬೇಕು. ಈಗ ನಮ್ಮ ಸ್ನೇಹಿತರು, ತಮ್ಮ ಹೆಸರು ಸರ್? ಚೆನ್ನಯ್ಯ ಅಂತ, ಇಲ್ಲಿ ಗ್ರಾಮಸ್ಥರು. ಇದು ತುಮಕೂರಿನವರಾ ನೀವು? ಸ್ನೇಹಿತರೆ ನಮಸ್ಕಾರ. ನಾನು ಚೆನ್ನಯ್ಯ KRS ಪಕ್ಷದಿಂದ. ನೀವು ನೋಡ್ತಾ ಇರ್ಬೋದು, ಬಹುತೇಕವಾಗಿ ಇಲ್ಲಿ ರಾಜ್ಯಾದ್ಯಂತ ಇದು ನಮ್ಮ ಒಬ್ರದ್ದು ಅಥವಾ ಇವರೊಬ್ಬರದು ಸಮಸ್ಯೆ ಅಲ್ಲ. ಇಡೀ ರಾಜ್ಯಾದ್ಯಂತ ರೆವಿನ್ಯೂ ಡಿಪಾರ್ಟ್ಮೆಂಟು ಹದ್ಗೆಟ್ಟಿರುವಷ್ಟು ಎಲ್ಲೂ ಹದ್ಗೆಟ್ಟಿಲ್ಲ. ಸೊ ಮಾನ್ಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಯಾವ ರೀತಿ ವಿಡಿಯೋ ಮುಖಾಂತರ ನಾನು ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಒಂದು ವರ್ಷಕ್ಕೆ ಒಂದೊಂದು ಅರ್ಜಿನ ಇವರು ಫಾಲೋ ಅಪ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಇದು ತುಮಕೂರು. ನಾನು ಮೊದಲೇ ವಿಚಾರ ಮಂಡಿಸ್ಬಿಡ್ತೀನಿ. ತುಮಕೂರು ತಾಲೂಕು ಆಫೀಸಲ್ಲಿ ನಾವಿಲ್ಲಿದ್ದೀವಿ. ಹೆಬ್ಬೂರು ವಿಚಾರವಾಗಿ ನಮ್ಮ ಪಕ್ಷದ ಸ್ನೇಹಿತರು ಕೆಲಸಕ್ಕೋಸ್ಕರ ಒಂದಷ್ಟು ಡಾಕ್ಯುಮೆಂಟ್ ಕೇಳಿದ್ದಾರೆ. ಒಂದು ವರ್ಷ ಆದ್ರೂ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರಲ್ಲ ಅಂತಂದ್ರೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ? ಇಲ್ಲಿ ಒಂದು ಕಚೇರಿಗೆ ಹೋದ್ರೆ ಒಂದು ID ಕಾರ್ಡ್ ಇಕ್ಕಿರಲ್ಲ, ಒಂದು ಯಾವುದೇ ಒಂದು ಶಿಸ್ತುಬದ್ಧವಾದ ಒಂದು ಡ್ಯೂಟಿ ಮಾಡಲ್ಲ. ಇದು ಮೇಜರ್ ನಮ್ಮ ಕಣ್ಣಿಗೆ ಕಾಣೋದು, ಜನಸಾಮಾನ್ಯರಿಗೆ ಕಾಣೋದಿಲ್ಲಿ. ಪಾಪ ಇವರು ಅಧಿಕಾರಿಗಳ ಅಥವಾ ಜನಸಾಮಾನ್ಯರ ಅಂತ ನಮಗೆ ಕನ್ಫ್ಯೂಸ್ ಆಯ್ತದೆ ನಾವು ಒಳಗಡೆ ಹೋದ್ರೆ. ಆ ರೀತಿ ಒಂದು ಕಾನೂನು ಉಲ್ಲಂಘನೆ ಒಂದಷ್ಟು ಕೆಲಸ ಮಾಡ್ತಿದ್ದಾರೆ. ನಾವು ಈಗ ತಹಶೀಲ್ದಾರ ಅವ್ರಿಗೆ ನಾವು ಅರ್ಜಿ ಮುಟ್ಸಿದೀವಿ. ಸೊ ಒಂದಷ್ಟು ವಿಚಾರಗಳನ್ನ ನಾವು ಅವ್ರ ಜೊತೆ ಚರ್ಚೆ ಮಾಡಿದೀವಿ. ಈ ಕೆಲಸ ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇದೇ ತಹಶೀಲ್ದಾರ್ ಕಚೇರಿ ಮುಂದೆಗಡೆ ಈ ಕೆಲಸಗಳು, ಈ ಡಾಕ್ಯುಮೆಂಟ್ಗಳು ಆದಷ್ಟು ಬೇಗ ಸಬ್ಮಿಟ್ ಮಾಡದೆ ಹೋದ್ರೆ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ KRS ಪಕ್ಷದ ಇವತ್ತು ಸಾಕಷ್ಟು ಜನ ಸೈನಿಕರು ಇಲ್ಲಿ ಬಂದಿದ್ದಾರೆ. ಮತ್ತೆ ರಾಜ್ಯ ಕಾರ್ಯದರ್ಶಿಯಾದ ಜ್ಞಾನ ಸಂಧುಸ್ವಾಮಿ ಅವರು ಮತ್ತೆ ಒಂದಷ್ಟು ಜನ ನಾವಿಲ್ಲಿ ಇದೇ ವಿಚಾರವಾಗಿ ನಾವು ಇವತ್ತು ಬಂದಿದ್ದೀವಿ. ಎಲ್ರಿಗೂ ನಮಸ್ಕಾರ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಬೇಕು. ಇಲ್ಲ ಅಂದ್ರೆ ಇನ್ನೂ ಒಂದ್ಸಲ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಇಲ್ಲಿನ ಅಧಿಕಾರಿಗಳಿಗೆ. ಕೆಲಸ ಮುಗಿಯೋವರೆಗೂ ಬಿಡಲ್ಲ, ನಿರಂತರವಾಗೂ ನಾವು ಬಿಡಲ್ಲ. ಇವಾಗ ಹೇಳಿದ್ದಾರೆ ಏನೋ ಒಂದು 2 ದಿನ ಡೇಟ್ ತಗೊಂಡಿದ್ದಾರೆ. 2 ದಿನದಲ್ಲಿ ನಾನು ಈ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತ ತಹಶೀಲ್ದಾರ್ ಹೇಳಿದ್ದಾರೆ. ಆದಷ್ಟು ಬೇಗ ಬಗೆಹರಿಲ್ಲ ಅಂತಂದ್ರೆ ನಾವಿಲ್ಲೇ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀವಿ. ನಮಸ್ಕಾರ. ನಮಸ್ಕಾರ. ಅಲ್ಲ ಅದೇ ಈಗಾಗಲೇ ನಾವು ಒಂದಿಷ್ಟು ಪತ್ರವನ್ನು ಬರ್ಕೊಂಡಿದ್ವಿ. ಈಗ ನಮ್ಮ ಇವ್ರಿಗೆ ಯಾರು ತಹಸೀಲ್ದಾರ್ ಕೊಡೋದಕ್ಕೆ ಮತ್ತು ಫಸ್ಟ್ ಆಫ್ ಆಲ್ ಅವರು ಒಂದು ವಿಷಯವನ್ನು ಹೇಳಿದ್ರು. ಏನು ಅಂತಂದ್ರೆ ಇಲ್ಲಿಯ ನೌಕರರು ಯಾರು ಸಾರ್ವಜನಿಕರು ಯಾರು ನೌಕರರು ಅಂತ ಮತ್ತೆ ಇದು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಇರುವಂತ ಸಮಸ್ಯೆ. ಯಾವೊಬ್ಬ ನೌಕರರು ನಿಜವಾಗ್ಲೂ ಹೇಳ್ತೀನಿ, ಒಂದಿಷ್ಟು ಜನ ಬಿಟ್ರೆ ಅಂದ್ರೆ ಬೆರಳೆಣಿಕೆಯಷ್ಟು ಜನ ಬಿಟ್ರೆ ಇಲ್ಲಿ ಕೆಲಸ ಮಾಡೋ 100 ಜನರ ಇದರಲ್ಲಿ ಕುತ್ತಿಗೆಯಲ್ಲಿ ನಮ್ಮ ಇದನ್ನ ಏನು ಧರಿಸಬೇಕು, ID ಕಾರ್ಡು ಅಥವಾ ನಾಮಫಲಕ ಇರ್ಬೋದು, ಇರ್ಲಿ. ಈಗಾಗಲೇ ಸಮಯ ಆಗಿದೆ, ಅದಕ್ಕೆ ಇರ್ಲಿ. ಯಾರು ಧರಿಸಿಲ್ಲ, ಇನ್ಕ್ಲೂಡಿಂಗ್ ತಹಸೀಲ್ದಾರ್ ಅವರು ಕೂಡ ಯಾರು ಧರಿಸಿಲ್ಲ. ಅದಾದ್ಮೇಲೆ ನಾವು ಅಲ್ಲಿ ಮುಂಚೆ ಹೇಳ್ತಾ ಇದ್ವಿ, ಸತತ 1 ವರ್ಷಗಳಿಂದ ತಹಸೀಲ್ದಾರರು ಇದ್ ಮಾಡಿದ್ದಾರೆ, ರೆಕಾರ್ಡ್ ರೂಮ್ ಅಲ್ಲಿ ಮಾಡುವಂತ D ದರ್ಜೆಯ ನೌಕರನಿಗೆ ಆದೇಶ ಮಾಡಿದ್ದಾರೆ. ಅವನು ಏನೊಂಥರ ನಾವು ನಮ್ಮ ಭಾಷೆ ಹೇಳ್ಬಿಡ್ತಾರೆ, ಏನೋ ಸಾವಿರ್ಕೊಂಡ್ರು ಅನ್ನೋ ಲೆಕ್ಕಾಚಾರದಲ್ಲಿ ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಇವರು ಭ್ರಷ್ಟಾಚಾರದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತ ತಿಳಿಯುತ್ತೆ. ಹಾಗಾಗಿ ನಾವು ಈಗ ಒಂದು ಪತ್ರವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ರೀತಿ ಜನ ಈಗ ಹಿಂದೆ ತುಂಬಾ ಜನ ನಿಂತಾರೆ, ಎಲ್ಲ ತೋರಿಸಿ ಇವರೆಲ್ಲರಿಗೂ ಪಾಪ ಏನು ಬೇರೆ ಬೇರೆ ಸಮಸ್ಯೆಗಳು ಇದೆ. ಹಂಗಾಗಿ ಸಮಯದ ಅಭಾವ ಇರೋದ್ರಿಂದ ಇರಲಿ. ಆದ್ರೆ ನಾವ್ ಹೇಳೋದು ಅದ್ರ ಪರವಾಗಿ ಒಂದಿಷ್ಟು ಅವ್ರಿಗೆ ಇದನ್ನ ಕೊಡೋಣ, ಒಂದು ಪತ್ರನ ಮನವಿ ಪತ್ರ ಅಥವಾ ದೂರು ಪತ್ರ ತರದ ಅವ್ರದ್ದು ಒಂದು ಆಗ್ರಹಿಸಿ. ಅಂದ್ರೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ಏನ್ ಹೇಳ್ತೀವಿ ನಾವು, ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಇದರಲ್ಲಿ ನಾವು ಒಂದು ಗಮನದಲ್ಲಿ ಇಟ್ಕೊಂಡು ಅವ್ರಿಗೊಂದು ಪತ್ರವನ್ನ ಕೊಡ್ತಾ ಇದೀವಿ. ದಯಮಾಡಿ ಇದು ನೋಡಿ. ಈಗ ಅಲ್ಲೊಂದೇನೋ ಗಲಾಟೆ ನಡೀತದೆ, ಈಗ ಆಲ್ರೆಡಿ ಕಿರ್ಚಾಡ್ತಾರೆ ನೌಕರರ ಜೊತೆ. ಇದು ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರುವ ದೈನಂದಿನ ಸಾಮಾನ್ಯ ವಿಷಯ ಇದು ಅಲ್ವಾ? ಎಲ್ಲರೂ ಬಂದು ಜನಗಳು ಅಯ್ಯೋ ಲಬ ಬಾಯ್ ಪಡ್ಕೊಳ್ಳೋ ತರ ಆಗಿದೆ. ಆ ಕಾರಣಕ್ಕೆ ದಯಮಾಡಿ ನೀವೆಲ್ಲ ಎಚ್ಚೆತ್ಕೋಬೇಕು. ಆದಷ್ಟು ರೆವಿನ್ಯೂ ಮಿನಿಸ್ಟರ್ ಅದೇ ಅವರು ಒಂದಿಷ್ಟು ಎಚ್ಚೆತ್ಕೋಬೇಕು. ಮತ್ತೆ ಕೃಷ್ಣ ಬೈರೇಗೌಡರು ಮತ್ತೆ ಅವರು ಒಂದಿಷ್ಟು ಕೆಲಸ ಮಾಡ್ತಾರೆ, ಏನು ತೋರ್ಸ್ಕೋತಾರೆ, ಮಾಡ್ತಾ ಇದೀವಿ ಅಂತ 1-2 ವಿಸಿಟ್ ಹಾಕ್ತಾರೆ, ಆಮೇಲೆ ಮತ್ತೆ ಮನೆ
ಕೂತ್ಕೋತಾರೆ. ತುಮಕೂರು ಜಿಲ್ಲೆ ಅಷ್ಟು ಕೆಟ್ಟ ನಡೀತಾ ಇರೋ ಪರಿಸ್ಥಿತಿ ಯಾವ ಜಿಲ್ಲೆ ಇಲ್ಲ, ನಾವು ಯಾವ ಜಿಲ್ಲೆಗೆ ಹೋದ್ರು ಹಂಗೆ ಹೇಳ್ತಾರೆ ಸರ್. ಇರ್ಲಿ, ನಾವು ನಾವ್ ಹೇಳ್ತಾ ಇರೋದು ಎಲ್ಲಾ ತಾಲೂಕು ಕಚೇರಿಗಳಲ್ಲಿ, DC ಕಚೇರಿಗಳಲ್ಲಿ, ಒಟ್ಟಾರೆ ಮುಖ್ಯವಾಗಿ ತಾಲೂಕು ಕಚೇರಿ ನಾವು ಎಲ್ಲದಕ್ಕೂ ಜನಗಳ ಜೊತೆ ಇದಾಗಿರುವಂತದ್ದು. ಇಲ್ಲಂತೂ ಹಗರಣಗಳು, ಅವ್ಯವಹಾರಗಳು ಫುಲ್ಲು ಇದೆ, ರಾಶಿನೇ ಬಿದ್ದಿವೆ. ಹಂಗಾಗಿ ಇದೆಲ್ಲ ಬದಲಾಗ್ಲಿ ಅನ್ನೋದನ್ನ ಒಂದು ಮನವಿ ಪತ್ರವನ್ನು ನಾವು ಈಗ ನಮ್ಮ ಇಲ್ಲಿ ಇವ್ರಿಗೆ ತಹಸೀಲ್ದಾರ್ ರಾಜೇಶ್ವರಿ ಅವ್ರಿಗೆ ಕೊಡ್ತಾ ಇದೀವಿ, ಕೊಡೋಣ ಅಂತ ಅಂದ್ಬಿಟ್ಟು ಇದೀವಿ. ನಾವೆಲ್ಲರೂ ಕಾಯ್ತಾ ಇದೀವಿ. ಈಗ ಒಂದ್ ನಿಮಿಷ ನಮ್ಮ ಸ್ನೇಹಿತರು ಇದ್ರ ಬಗ್ಗೆ ಮಾತಾಡ್ತಾರೆ. ದಯಮಾಡಿ ಇದ್ರ ಉದ್ದೇಶ ಏನಂದ್ರೆ, ಈ ಸರ್ಕಾರ ಜನರ ಪರ, ಬಡವರ ಪರ, ರೈತರ ಪರ ಅಂತ ಬರೀ ಕಥೆ ಹೇಳ್ತದೆ. ಯಾರ ಪರ, ಯಾರಿಗೋಸ್ಕರ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಮುಳುಗಿರುವವರ ಪರ ಇದೆಯಾ ಅಥವಾ ರೈತರ ಪರ ಇದೆಯಾ ಅನ್ನೋದು ನಮಗೆ ಗೋಚರವಾಗಬೇಕು. ಇದು ಯಾಕಂದ್ರೆ ಕೃಷ್ಣೇಗೌಡರ ಬೈರಿ ಹೇಳೋ ಪ್ರಕಾರ ಇಲ್ಲಿನ ರೆಕಾರ್ಡ್ ರೂಮನ್ನು ಕಂಪೇರ್ ಮಾಡಿದರೆ ಕಸದ ತೊಟ್ಟಿಗಿನ್ನ ಕಡಿಯಾಗಿದೆ. ದಯಮಾಡಿ ಸಚಿವರಲ್ಲಿ ಒಂದು ವಿನಂತಿ ಏನಂದರೆ, ಈ ವಿಡಿಯೋ ಮೂಲಕ ಅವರಿಗೆ ನಾವು ನಮ್ಮ ನೋವನ್ನು ಹೇಳೋದೇನೆಂದರೆ, ದಯಮಾಡಿ ವಿಸಿಟ್ ಮಾಡಿ, ಇಲ್ಲಿನ ರೆಕಾರ್ಡ್ ರೂಮನ್ನು ವಿಸಿಟ್ ಮಾಡಿ ಸರ್ಕಾರದ ಆಸ್ತಿಗಳನ್ನು ಉಳಿಸುವಂಥ ಕೆಲಸ ಹಾಕಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಸರ್ಕಾರದ ಕಚೇರಿಯಾಗಲಿ, ರೆಕಾರ್ಡ್ಗಳಾಗಲಿ, ಇರುವಂತ ಅಲ್ಪ ಸ್ವಲ್ಪ ಜಮೀನುಗಳಂತೂ ಉಳಿಯೋದಂತೂ ಬಹಳ ಸಂಕಟದಲ್ಲಿದೆ. ನನ್ನೊಬ್ಬನ ನೋವಲ್ಲ, ಸಾರ್ವಜನಿಕರ ನೋವು, ಪಕ್ಷದ ನೋವು, ಕಾರ್ಯಕರ್ತರ ನೋವು, ಪ್ರತಿಯೊಬ್ಬರ ರೈತರ ಬದುಕಿನ ಒಂದು ಕೊನೆಯ ಕೂಗು ಇದು. ಇದರಲ್ಲಿ ತಮ್ಮಲ್ಲಿ ವಿನಂತಿಸ್ಕೋತೇನೆ, ದಯಮಾಡಿ ವಿಸಿಟ್ ಮಾಡಬೇಕು ಅನ್ನೋದು ನನ್ನ ಮನವಿ.